ನಮ್ಮ ಜಮೀರವರು ಅವರು ಒಂದು ಫಸ್ಟ್ ಕ್ಲಾಸ್ ಪ್ರಶ್ನೆ ಕೇಳ್ತಾರೆ, ನಾನು ಎರಡೇ ಪ್ರಶ್ನೆ ನಾನು ಆಗ್ತಾರೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಏನೆಲ್ಲರಿಗೂ ನಾನು ನವೆಂಬರ್ ಡಿಸೆಂಬರ್ಗೆ ಏನ್ ಸರ್ಕಾರದ ಪಟ್ಟಿ ಮಾಡಿಸ್ಬಿಡ್ತೀನಿ, ನಾವೇ ಬಂದು ಕೂತ್ಕೊಬಿಡ್ತೀನಿ. ಏನಿದು ನಮ್ಮೂರಲ್ಲಿ ಮಾಡ್ತಾರೆ ಮಡಕೆ, ಮಡಕೆನ ಈ ಸರ್ಕಾರ ಬಿದ್ದ ತಕ್ಷಣ ಹೊಡೆದೋಗ್ಬಿಡಕ್ಕೆ ಒಬ್ಬ ಎಮ್ಮೆಲ್ಲೆ ನಿಮ್ಗೆ ಅಲ್ಲಾಡ್ಸಕ್ ಆಗಲ್ಲ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಈ DK ಶಿವಕುಮಾರ್ ಮುಖಂಡದ ಪಕ್ಷದಂತ ಸರ್ಕಾರ ಏನು ಮಾಡ್ಲಿಕ್ಕೆ ನಿಮ್ ಕೈಲಿ ಸಾಧ್ಯ ಇಲ್ಲ. ನಿಮ್ಮ ಭ್ರಮೆ, ನಿಮ್ಮ ತಿರುಗನ ಕನಸಿದು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಇತಿಹಾಸ ಇದೆ. ಇವತ್ತು ಕಾಂಗ್ರೆಸ್ ಚರಿತ್ರೆ, ನಾನೇನು ಈ ವಿಚಾರವನ್ನು ಮಾತಾಡ್ತಾ ಇದ್ದೀನಿ, ನೀವು ನನಗೆ ಉತ್ತರ ಕೊಡೋದು ಬೇಡ. ನಿಮ್ಮ ಬಸವರಾಜ್ ಬಸವನಗೌಡ ಎತ್ತಾಳ ಅಂತ ನಮ್ಮ MB ಪಾಟೀಲ್ ಜಿಲ್ಲೆಯವರು ಮಾಜಿ ಮಂತ್ರಿ, ಅವ್ರ ಪ್ರಶ್ನೆ ಕೇಳೋದಲ್ಲ, ಒಬ್ಬ ಮಂತ್ರಿ ಮುಖ್ಯಮಂತ್ರಿ ಮಾಡ್ಬೇಕಾದ್ರೆ ಇಷ್ಟು ಕೋಟಿ, ಕೋವಿಡ್ ಅಲ್ಲಿ ಇಷ್ಟು 1000 ಕೋಟಿ ಹೊಡೆದಿದ್ದಾರೆ ಅಂತ ಹೇಳಿದ್ರಲ್ಲ, ಅವ್ರಿಗೆ ಯಾಕೆ ಉತ್ತರ ಕೊಡ್ತಾ ಇಲ್ಲ ನೀವು? ನೀವು ಪಾದಯಾತ್ರೆ ಮಾಡ್ಬೇಕಾದ್ರೆ ಫಸ್ಟ್ ನಿಮ್ಮ ಪಾರ್ಟಿಯವರು ಕೇಳಿದಂತ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು. ಮಂತ್ರಿಗಳಿಗೆ ಎಷ್ಟು ಅದು ಲಂಚ ಕೊಡಬೇಕಾಗಿತ್ತು ಅಂತ ಏನು ಹೇಳಿದಲ್ಲ, ನಾನಲ್ಲ ಹೇಳಿದ್ದು, ಇರೋರು ಯಾರು ಹೇಳಿದ್ದಲ್ಲ. ನೀವು ಇದಕ್ಕೆ ಉತ್ತರವನ್ನು ಕೊಡಬೇಕು. ಮಾರಿಷಸ್ ನಲ್ಲಿ 10,000 ಕೋಟಿ ಅಂತ ಹೇಳುದು, ಅದೇನೋ ಅಕೌಂಟ್ ಬೇರೆ ಉಂಟು, ಆರ್ಟಿಫಿಷಿಯಲ್, ಅದನ್ನ ಮಾತಾಡ್ತೀವಿ. ವಿಜೇಂದ್ರ ಅವರೇ, ನೀವು ಹೇಳಬೇಕು. ಪಾಪ ನಿಮ್ಮ ಅಧಿಕಾರಿಗಳು, ಮೇಲಧಿಕಾರಿಗಳೆಲ್ಲ ಬಂದು ರೈಡ್ ಮಾಡಿ ಎಲ್ಲ ಉಮೇಶ್ ಅನ್ನೋರ್ ಮನೆಗೆ ಹೋಗಿ ಎಲ್ಲ ದಾಖಲೆಗಳೆಲ್ಲ ಎತ್ಕೊಂಡು ಹೋಗಿ ಎಲ್ಲ ಮಾಡಿದ್ರಲ್ಲ, ಏನಾಯ್ತು, ಯಾಕಾಯ್ತು, ಇದನ್ನ ತಾವಿಡ್ಬೇಕು. ನೀವು ಎಷ್ಟೇ ಪ್ರಯೋಗ ಮಾಡಿಕೊಂಡು, ಯಾರು ಪ್ರಯೋಗ ಮಾಡ್ಕೊಳ್ರಿ, ಯಾರು ದುರ್ಬಳಕೆ ಮಾಡ್ಕೊಳ್ಳಿ. ಸೋನಿಯಾ ಗಾಂಧಿ ಆಯ್ತು, ರಾಹುಲ್ ಗಾಂಧಿ ಆಯ್ತು, ಚಿದಂಬರಂ ಆಯ್ತು, ಈ DK ಶಿವಕುಮಾರ್ ಆಯ್ತು, ಈಗ ಎಲ್ಲರೂ ಹಾಕೊಳ್ಳಿ. ಒಂದು ತಿಳ್ಕೊಳ್ಳಿ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಪ್ರತಿಯೊಬ್ಬ ಮಹಿಳೆಯೂ ಕೂಡ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡಂತ ಕಾಂಗ್ರೆಸ್ನ ನಾಯಕತ್ವ ಇದೆ. ಈ ಕಾಂಗ್ರೆಸ್ ಈ ದೇಶಕ್ಕೆ ಈ ರಾಷ್ಟ್ರದ ಧ್ವಜವನ್ನು ಎತ್ತಿಡಿದು, ಈ ಕಾಂಗ್ರೆಸ್ ಧ್ವಜವನ್ನು ಎತ್ತಿಡಿದು ಈ ದೇಶವನ್ನು ಆಳುವಂತ ಶಕ್ತಿ ಮತ್ತೆ ಈ ದೇಶದಲ್ಲಿ ಉದ್ಭವ ಆಗ್ತದೆ. ಇವತ್ತು ಹೆಂಗೆ ಈ ರಾಜ್ಯದಲ್ಲಿ 30-36 ಸೀಟ್ ಬಂದಿದೆಯೋ, ನಾನು ಹೇಳ್ತಾ ಇದ್ದೇನೆ, ಮತ್ತೆ 2028ಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇದ್ದೇ ಇರೋದನ್ನು ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಮಾಡಿಸ್ತಾ ಇದ್ದೇನೆ. ಆದ್ರಿಂದ ಇವತ್ತು ತಾವೆಲ್ಲ ಇಲ್ಲಿ ಸೇರಿದ್ದೀವಿ. ಯಾರು ಬೇಕಾದ್ರೂ ಹೇಗೆ ಮಾತಾಡಲಿ, ನನ್ನ ಬೈಲಿ, ಇನ್ನೊಂದು ಮಾತಾಡಿ, ನಾನೇನು ತಲೆ ಕೆಡಿಸ್ಕೊಂಡು ಹೋಗುದಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಬೇಕು, ನಾನು ಆಡಿರೋ ಮಾತುಗಳಿಗೆ ಉತ್ತರವನ್ನು ಕೊಡಬೇಕು. ಇವತ್ತು ನೀವು ರಾಮನಗರ ಜಿಲ್ಲೆ ನಮ್ಮ ಇಕ್ಬಾಲ್ ಹುಸೇನ್ ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದ್ವಿ, ಮಾವಿನ ಆಶೀರ್ವಾದ ಮಾಡಿದ್ವಿ, ನನ್ನ ಬಾಲಕೃಷ್ಣ ಆಶೀರ್ವಾದ ಮಾಡಿದ್ವಿ, ನನಗೆ ಆಶೀರ್ವಾದ ಮಾಡಿದ್ರಿ. ಚನ್ನಪಟ್ಟಣ ನೋಡೋಣ, ನಾನು ಮಾತಾಡ್ತೀನಿ. ಚನ್ನಪಟ್ಟಣ ವಿಚಾರ ಮಾಡಿ ಮಾತಾಡ್ತೀನಿ, ನಿಮ್ಮೆಲ್ಲ ಜವಾಬ್ದಾರಿ ಇದೆ. ನಾನೀಗ ಚನ್ನಪಟ್ಟಣದ ವಿಚಾರ ಮಾತಾಡೋದಕ್ಕೆ ಹೋಗುದಿಲ್ಲ. ಈಗ ನಾನು ಚರ್ಚೆ ಮಾಡ್ತೀನಿ ಚನ್ನಪಟ್ಟಣದ ವಿಚಾರ, ಆಮೇಲೆ ಮಾತಾಡೋದು. ಹೀಗೆ ಇಲ್ಲಿಂದ ಎಲ್ಲೆಲ್ಲಿ ಪಾದಯಾತ್ರೆ ಹೋಗ್ತಾ ಇದೆ. ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ, ಪಾಂಡವಪುರ, ಮೈಸೂರು ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ. ಪಾಪ ನಿನ್ನೆ ಬರೀ ಬಿಜೆಪಿ ಬಾವುಟ, ನಾನು ಪರಮೇಶ್ವರ್ ಇದ್ದ ತಕ್ಷಣ ರಾಷ್ಟ್ರೀಯ ಜನತಾದಳ ಬಾವುಟನ್ನು ಬಂದಿಲ್ಲ. ಇಲ್ಲಿ ಚಿಕ್ಕದೊಡ್ಡ ಹಾಕೊಳ್ಳಿ, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಹೆಂಗಾರು ಮಾಡ್ಕೊಳ್ಳಿ. ದಿನಕ್ಕೆ ಒಂದು ಮಾತು, ಬೆಳಗ್ಗೆ ಒಂದು ಮಾತು, ಸಾಯಂಕಾಲ ಒಂದು ಹಿಟ್ ಅಂಡ್ ರನ್ ಇದು ನಡೀತಾ ಇದೆ. ನಾನು ಬಿಜೆಪಿಯ ಸ್ನೇಹಿತರು ಹೇಳೋದಿಷ್ಟೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.